ಆರೋಗ್ಯ ಇಲಾಖೆಯ ಸಮಸ್ತ ಅಧಿಕಾರಿಗಳು ಮತ್ತು ನೌಕರರ ಹಿತರಕ್ಷಣೆ ಮಾಡಲು ರಾಮನಗರ ಜಿಲ್ಲಾ ಸರ್ಕಾರಿ ನೌಕರರು ಸದಾ ಬದ್ಧವಾಗಿದ್ದಾರೆ ಎಂದು ರಾಮನಗರ ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಕೆ ಸತೀಶ್ ಭರವಸೆ ನೀಡಿದರು. ರಾಮನಗರದ ಸ್ಫೂರ್ತಿ ಭವನದ ಮರಿದೇವರು ಸಭಾಂಗಣದಲ್ಲಿ ರಾಮನಗರ ಜಿಲ್ಲಾ ಸರ್ಕಾರಿ ಪ್ರಯೋಗಶಾಲಾ ತಾಂತ್ರಿಕ ಅಧಿಕಾರಿಗಳ ಸಂಘದ ವತಿಯಿಂದ ಏರ್ಪಡಿಸಿದ್ದ 2024ರ ದಿನದರ್ಶಿಕೆ ಬಿಡುಗಡೆ ಮತ್ತು ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ಇತ್ತೀಚೆಗೆ ಅಪಘಾತದಲ್ಲಿ ನಿಧನರಾದ LTO ಸಂಜಯ್ ಅವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಮಾತನಾಡಿದರು. ಜಿಲ್ಲೆಯಲ್ಲಿ ಆರೋಗ್ಯ ಇಲಾಖೆ ನೌಕರರ ಸೇವೆ ಈ ಸಮಾಜಕ್ಕೆ ಅತ್ಯಂತ ಅವಶ್ಯಕ ಎಂದರು. ಇದೇ ವೇಳೆ ಡಿಎಸ್ ಡಾಕ್ಟರ್ ಪದ್ಮಾ ಅವರು ಮಾತನಾಡಿ, ರಾಮನಗರ ಜಿಲ್ಲಾಸ್ಪತ್ರೆಯ IPL ಲ್ಯಾಬೋರೇಟರಿ ಇಡೀ ದೇಶಕ್ಕೆ ಮಾದರಿಯಾಗಿದೆ. ಆ ನಿಟ್ಟಿನಲ್ಲಿ ಅವಿರತವಾಗಿ ಹಗಲಿರುಳು ಶ್ರಮಿಸುತ್ತಿರುವ ಪ್ರಯೋಗಶಾಲಾ ತಾಂತ್ರಿಕ ಅಧಿಕಾರಿಗಳ ಶ್ರಮಕ್ಕೆ ಬೆಲೆ ಕಟ್ಟಲು ಸಾಧ್ಯವಿಲ್ಲ ಎಂದು ಶ್ಲಾಘಿಸಿದರು. ಯಾರು ಬಂದ್ರು ರಾಮನಗರ ಕರ್ಕೊಂಬ, ಯಾರು ರಾಮನಗರ ಕರ್ಕೊಂಬ ಅಂತ ಆಗೋಗ್ಬಿಟ್ಟಿದ್ದಾರೆ. ಸೊ ಗಲೀಜಾಗಿ ಇಟ್ಕೊಂಡ್ರೆ ಯಾರು ಬರೋಲ್ಲ, ನೀಟಾಗಿ ಇಟ್ಕೊಂಡ್ರೆ ಎಲ್ಲರೂ ವಿಸಿಟ್ ಮಾಡ್ತಾ ಇದ್ದಾರೆ. ಸೊ ವಿ ಆರ್ ವೆರಿ ಹ್ಯಾಪಿ. ಆಗುತ್ತೆ ನಮಗೆ ಎಲ್ಲ ಚೆನ್ನಾಗಿ ಇಟ್ಕೊಂಡಿದ್ದಾರೆ. IPH ಚೆನ್ನಾಗಿ ಫಂಕ್ಷನ್ ಆಗ್ತದೆ. IPH ನಿಮ್ಮ ಒಂದು ಎಲ್ಲ ಸ್ನೇಹಿತ ವೃಂದದವರೇ ಆಗಿರೋದು, ಅವರೇ ಮೇನ್ ಕಾರಣ. ತುಂಬ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ. ಅಫ್ಕೋರ್ಸ್ ತುಂಬ ಪ್ರಾಬ್ಲಮ್ ಇರುತ್ತೆ ಪಾಪ, ಆದರೂ ಎಲ್ಲ ಒಂದು ಸೇರಿಸ್ಕೊಂಡು ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಮೊದಲಿಗೆ ಆ IPH ಲ್ಯಾಬು ಎಷ್ಟು ಮಟ್ಟಿಗೆ ಸುದ್ದಿ ಮಾಡಿದೆ ದೇಶದಲ್ಲಿ ಅಂದರೆ, ಇಡೀ ದೇಶಕ್ಕೆ ನಾವು ಒಂದೇ IPH ಲ್ಯಾಬ್ ನಡೆಸಿದ ರಾಮನಗರ ಅಲ್ಲಿ ಎಲ್ಲೋ ಓಪನ್ ಮಾಡಿದ್ದಾರೆ. ಅದು ಕಾರ್ಯಗತ ಆಗಿಲ್ಲ. ಆ್ಯಕ್ಚುಲಿ ಮೊದಲೇ ಒಬ್ಬರು ನಮ್ಮದು ಸೆಂಟ್ರಲ್ MDNH ಅಂದರೆ ಸೆಂಟ್ರಲಲ್ಲಿ ಒಬ್ಬರು ಸೆಂಟ್ರಲ್ ಗೌರ್ಮೆಂಟಲ್ಲಿ IAS ಆಫೀಸರ್ ಇರ್ತಾರೆ, MDNH ಅನ್ನೋರು. ಅವರು ಆಲ್ಮೋಸ್ಟ್ ಇಂಡಿಯಾ ಆಗಿರ್ತಾರೆ. ಅವ್ರು ಸಹ ವಿಸಿಟ್ ಮಾಡಿ ಫೋಟೋಗ್ರಫೀಸ್ ತೊಗೊಂಡು ಪ್ರೈಮ್ ಮಿನಿಸ್ಟರ್ ಡ್ಯಾಶ್ ಬೋರ್ಡಲ್ಲಿ ಅಪ್ಲೋಡ್ ಮಾಡಿದ್ದಾರೆ. ಆಲ್ ಓವರ್ ಡೆಲ್ಲಿ, ಆಲ್ ಓವರ್ ಇಂಡಿಯಾ ಇಟ್ಸ್ ದಲ್ಲಿ IPH ಎಲ್ಲ. ಬಟ್ ಅದಕ್ಕೆ ಮೇನ್ ಕಾರಣ ನನ್ನ ಪ್ರಯೋಗಶಾಲೆ ತಂತ್ರಜ್ಞಾನ. ಲೈಟ್ ಕಾಲ್ ಹಾಕೋದ್ರಿಂದ ನನ್ನ ಒಂದು ಏನಂದರೆ ಎಲ್ಲೋ ಒಂದು ಜೀವ ಉಳಿಸ್ಬೋದೇನೋ ಅನ್ನೋ ಒಂದೇ ಒಂದು ಆಸೆಯಿಂದ ಹೊತ್ತು ಇನ್ನು ಯಾವುದೇ ಒಂದು ನನಗೆ ಯಾರು ತೊಂದರೆ ಕೊಡಬೇಕಂತಲ್ಲ. ಅಫ್ಕೋರ್ಸ್ ಅವ್ರಿಗೆ ತೊಂದರೆ ಇದೆ ಪಾಪ, ಆದರೂ ಸಹ ಅವ್ರನ್ನ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾ ಇದ್ದೀವಿ. ಬಟ್ ಇಲ್ಲ, ನಮಗೆ 8 ಜನ ಲ್ಯಾಬ್ ಟೆಕ್ನಿಷಿಯನ್ ಬರಬೇಕು IPH ಲ್ಯಾಬ್ಗೆ, ಬರ್ತಾ ಇಲ್ಲ. ನಾವು MP ಸರ್ನ ಕೇಳಿದ್ದೀವಿ, ಮಿನಿಸ್ಟ್ರನ್ನ ಕೇಳಿದ್ದೀವಿ, ಮತ್ತು ಹೆಲ್ತ್ ಮಿನಿಸ್ಟ್ರು ಬಂದಿದ್ರು, ಅವಾಗಲೂ ಹೇಳಿದ್ದೀವಿ. ನಮ್ಮ ಲೋಕಲ್ MLA ಅವ್ರನ್ನೂ ನಾವು ಮಾತಾಡ್ಸಿದ್ದೀವಿ. ಆದಷ್ಟು ಬೇಗ ಕೊಡ್ತೀನಿ ಅಂತಾರೆ. ಅಫ್ಕೋರ್ಸ್ ಉಪಕರಣಗಳನ್ನ, ಇನ್ಸ್ಟ್ರೂಮೆಂಟ್ಸ್ನ ಏನು ಬೇಕು ಎಲ್ಲ ದುಡ್ಡು ಕೊಟ್ಟು ತಂದ್ಬಿಡ್ಬೋದು ಮಾರ್ಕೆಟಿಂದ. ನಿಮ್ಮನ್ನು ನಮ್ಮನ್ನು ದುಡ್ಡು ಕೊಟ್ಟು ತರೋಕ್ಕಾಗಲ್ಲ, ಪಾಯಿಂಟೇ ಮಾಡ್ಕೋಬೇಕು. ಎಷ್ಟು ಕೋಟಿ ಕೊಟ್ಟರು ಸಿಗಲ್ಲ ಮಾರ್ಕೆಟಲ್ಲಿ ಅದು ಅದಕ್ಕೆ. ಸೊ ಅಪಾಯಿಂಟ್ ಮಾಡ್ಕೊಟ್ಟು ಅಷ್ಟೇ ನಾವು ಅದನ್ನು ಮುಗಿಸ್ಲಿಕ್ಕೆ ಸಾಧ್ಯ. ಒಂದು